ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ವೋ, ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋ ಮುಖಾಂತರ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನೀವು ಕೂಡ ನನಗೆ ಸಪೋರ್ಟ್ ಮಾಡ್ಬೋದು. ಏನಪ್ಪ, ಸುಮಾರು ದಿನದ ನಂತರ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ಸ್ಪೆಷಲ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನಗೂ ಕೂಡ ವರ್ಕ್ ಪ್ರೆಷರ್ ಇತ್ತು, ಹಾಗಾಗಿ ಇನ್ನು ಮುಂದೆ ಕಂಟಿನ್ಯೂ ಆಗಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಇವತ್ತು ಏನಪ್ಪ ಸ್ಪೆಷಲ್ ಅಂತ ನೋಡೋಣ ಬನ್ನಿ. ದಬ್ಬ, ಹಾಗಾಗಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ನಾನು ಮೊನ್ನೆನೇ ಅವ್ರಿಗೆ ಏನು ಇಷ್ಟ ಅದನ್ನೆಲ್ಲ ತೊಗೊಂಡು ಬಂದೆ. ಮತ್ತು ಅವ್ರಿಗೆ ನಾನು ಹೇಳ್ಬೇಕು ಅಂದರೆ ಪಾಪ ಎಲ್ಲ ನಮ್ಗಳಿಗೆಲ್ಲರಿಗೂ ನಮ್ಗಳೆಲ್ಲರೂ ಪ್ರೀತಿಗೋಸ್ಕರ ಅವ್ರು ಶ್ರಮ ಪಡ್ತಾರಲ್ವ, ಅವ್ರಿಗೋಸ್ಕರ ನಾವು ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ನಾನು ನನ್ನ ಮಕ್ಕಳು ಪ್ಲ್ಯಾನ್ ಮಾಡಿದ್ವಿ. ನಾನು ಹೋಗಿ ಹೇಳಿದ್ನಲ್ಲ ಮೊನ್ನೆ ಹೋಗಿ ಪರ್ಚೇಸ್ ಮಾಡಿದ್ವಿ ಅಂತ. ಈಗ ಡೆಕೋರೇಷನ್ ಮಾಡ್ತಾ ಇದ್ವಿ, ಸಿಂಪಲ್ಲಾಗಿ ಇರಲಿ ಅಂತ ಹೇಳಿ. ಮನೆಯಲ್ಲೇ ಮಾಡೋದಾ ಸಿಂಪಲ್ಲಾಗಿ ಅಂತ ಹೇಳಿ ಡೆಕೋರೇಷನ್ ಮಾಡಿದ್ವಿ. ಬನ್ನಿ ನೋಡೋದ ಯಾವ ಥರ ಇದೆ ಮತ್ತು ಏನೇನು ಪರ್ಚೇಸ್ ಮಾಡಿದ್ವಿ, ನಮ್ಮ ಮನೆಯವ್ರ ಸರ್ಪ್ರೈಸಲ್ಲಿ ಅವ್ರಿಗೆ ಹೆಂಗೆ ಅನ್ನಿಸ್ತದೋ ಏನೋ. ಕಂಪ್ಲೀಟ್ ವಿಡಿಯೋ ಸ್ಕಿಪ್ ಮಾಡಿದೆ, ಫುಲ್ ವಾಚ್ ಮಾಡಿ. ಹಾಗೆ ಕೂಡ ನನ್ನ ಚಾನಲ್ನ ಕೂಡ ನಿಮ್ಮ ಪ್ರೀತಿ ವಿಶ್ವಾಸದಿಂದ 600 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅದಕ್ಕಾಗಿ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನನ್ನ ಕೂಸು ಅವನಿಂದನೇ ಈ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಕ್ಕೆ ಕಾರಣ. ನಮಗೆ ಇವತ್ತು ಸ್ಪೆಷಲ್ ಡೇ. ನಮ್ಮ ಅಪ್ಪನ ಬರ್ತ್ಡೇ. ನಮ್ಮ ಅಪ್ಪ ಎಲ್ಲರಿಗೂ ಖುಷಿ ಪಡಿಸ್ಬೇಕು ಅಂತ ಎಲ್ಲ ಜೋಕೆಲ್ಲ ಹೇಳುತ್ತೆ, ಜೋಕ್ ಮಾಡುತ್ತೆ. ಹಂಗಂತ ನಾವು ಏನು ಮಾಡಬಾರ್ದು, ಅಪ್ಪ ಖುಷಿಯಾಗಿರಲಿ ಅಂತ ನಾವು ಏನು ಮಾಡಲ್ವ. ಅದಕ್ಕೆ ಇವತ್ತು ಅಪ್ಪನ ಬರ್ತ್ಡೇನ ಇದು ಸಿಂಪಲಾಗಿ ಮಾಡೋಣ ಅಂತ ಪರ್ಚೇಸ್ ಮಾಡಿ ಎಲ್ಲ ಡೆಕೋರೇಷನ್ ಮಾಡ್ತಿದ್ದೀವಿ. ಈಗ ಅವ್ರ ಕೈಲೇ ಓಪನ್ ಮಾಡಿಸ್ತೀನಲ್ಲ, ಅವಾಗ ತೋರಿಸ್ತೀನಿ. ತಗೊಬರೋಕೆ ಬರ್ತದೆ. ಆಮೇಲೆ ಗಿಫ್ಟ್ ಪೌಚ್ ಐತಲ್ಲ, ಅದು ತಗೋ. ಅವ್ರಿಗೋಸ್ಕರ ಅಂತ ಪರ್ಚೇಸ್ ಮಾಡಿರೋ ಒಂದು ಸಣ್ಣ ಉಡುಗೊರೆ. ಯಾಕಂದರೆ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ ಅಲ್ವಾ, ಹಾಗಾಗಿ ಅದೆಲ್ಲ ಅಮೌಂಟೆಲ್ಲ ಟೋಟಲ್ ಅಮೌಂಟ್ ಲಾಸ್ಟಲ್ಲಿ ಹೇಳ್ತೀನಿ. ಇವಾಗ ತೋರಿಸ್ತೀನಿ ನೋಡಿ. ಅವ್ರಿಗೆ ಒಂದು ಹೊಸ ಬಟ್ಟೆ ಕೂಡ ತಗೊಂಡಿದ್ದೀನಿ. ಇದೊಂದು ಶರ್ಟ್ ನನಗಂತೂ ತುಂಬಾ ಇಷ್ಟ ಆಯಿತು, ಹಾಗಾಗಿ ಪರ್ಚೇಸ್ ಮಾಡಿದೆ. ಅವ್ರು ಸ್ವಲ್ಪ ಕಪ್ಪು ಅಲ್ವ ಇರೋದು, ಹಾಗಾಗಿ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಇದೊಂದು ಶರ್ಟು, ಪ್ಯಾಂಟ್, ಮತ್ತು ಅವ್ರಿಗೆ ಇದು ಅಪ್ಪರ್ ಅಂದರೆ ಅವ್ರಿಗೆ ಇಷ್ಟ. ಅವ್ರು ಯಾವಾಗ ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ಹೋದ್ರೂ ಅವ್ರ ಅಪ್ಪರ್ ತಗೋಬಾರ್ದೆ ಹಂಗೆ ಬರ್ತಿರಲಿಲ್ಲ. ಹಾಗಾಗಿ ಇದು ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋಕ್ಕೋಸ್ಕರ ತಗೊಂಡೆ. ಇದೊಂದು ಅಪ್ಪರ್ ತಗೊಂಡು, ಅದಾದಮೇಲಿಂದ ಇದೊಂದು ಚಿಕ್ಕ ಉಡುಗೊರೆ ನನ್ನ ಕಡೆಯಿಂದ ನಮ್ಮ ಮನೆಯವ್ರಿಗೆ ಕೊಡಿಸಿರೋದು. ಇದನ್ನು ಕೂಡ ನಾನು ಏನು ಅಂತ ಅವ್ರ ಕೈಯಾರೇ ಓಪನ್ ಮಾಡಿಸ್ಬೇಕು. ಹಾಗಾಗಿ ಈ ಥರ ಗಿಫ್ಟಲ್ಲಿ ಪ್ಯಾಕ್ ಮಾಡಿಸಿದ್ದೀನಿ. ನೋಡೋಣ ಇದರೊಳಗೆ ಏನಿದೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಇದೇನಪ್ಪ ಬರ್ತ್ಡೇ ಮಾಡೋಳು ಹೀಗೆಲ್ಲ ಹೇಳ್ತಾಳೆ ಅಂತ ಅಂದ್ಕೊಬೇಡಿ, ಯಾಕಂದರೆ ಇದೊಂದು ಮೆಮೊರಿಯಾಗಿ ಇರುತ್ತೆ. ನಾನಿಲ್ಲ ಅಂತಂದ್ರೂ ಇದು ಒಂದು ಮೋಸ್ಟ್ ಮೆಮೊರಬಲ್ ಆಗಿ ಉಳ್ಕೋಬೇಕು. ಹಾಗಾಗಿ ನಾನು ಇದನ್ನು ಒಂದು ಪ್ಲಾನ್ ಮಾಡೋಕ್ಕದ ಅಂತ ಹೇಳಿ ಮಾಡ್ತಾಯಿದ್ದೆ ಹೊರತು ಬೇರೆ ಇನ್ನೇನು ತೋರ್ಪಡಿಕೆಗೆ ಆಗಲಿ ಅಥವಾ ನನ್ನ ಗಂಡನ ಬರ್ತದೆ ಹಿಂಗೆಲ್ಲ ಮಾಡಿದೆ ಅನ್ನೋ ಯಾವುದೇ ರೀತಿ ಉದ್ದೇಶದಿಂದನೂ ಅಲ್ಲ. ಇದೊಂದು ಮೆಮೊರಿಯಾಗಿ ಉಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಸಿಂಪಲಾಗಿ ಮಾಡ್ತಾ ಇರೋದಷ್ಟೇ. ನಮ್ಮ ಏನೇನೋ ಮಾಡ್ತಾನೆ. ಡೆಕೋರೇಷನ್ ಮಾಡಿದ್ದೀನಿ, ಬನ್ನಿ ಯಾವ ಥರ ಮಾಡಿದ್ದೀನಿ ನೋಡೋಣ. ಇದೊಂದು ಇವನ ಅಪ್ಪನಿಗೋಸ್ಕರ ಏನಾದ್ರೂ ಒಂದೊಂದಾಗಿ ಏನಾದರೂ ಕ್ರಿಯೇಟಿವಿಟಿ ಮಾಡ್ತಾನೆ ಇರ್ತಾನೆ ನಮ್ಮ ಪಾಪು. ಇವನಂತೂ ಫುಲ್ಲು ತೀಟೆ ಆಡೋದ್ರಲ್ಲೇ ಬ್ಯುಸಿಯಾಗಿರ್ತಾನೆ ಅವನು. ನೋಡಿ, ಇದೊಂದು ಚಿಕ್ಕದಾಗಿ ನಾನೇ ಮಾಡಿರೋ ಅಂಥ ಡೆಕೋರೇಷನ್ನು.
ಅವರು ನಮ್ಮನ್ನೆಷ್ಟು ಪ್ರೀತಿಸ್ತಾರೋ ಅವ್ರಿಗೂ ಕೂಡ ಒಂದು ಚಿಕ್ಕದಾಗಿ ಉಡುಗೊರೆ ಕೊಡಬೇಕು, ಅಥವಾ ಅವ್ರಿಗೂ ಕೂಡ ಈ ಥರ ಸರ್ಪ್ರೈಸ್ ಅವ್ರಿಗೆ ಎಷ್ಟು ಖುಷಿ ಆಯ್ತದೆ ಅಲ್ವಾ. ದುಡಿಯೋ ಕೈಗಳಿಗೆ, ದುಡಿಯೋ ಮನಸ್ಸಿಗೆ ಈ ಥರ ಎಲ್ಲ ಮಾಡೋದ್ರಿಂದ, ಚಿಕ್ಕದಾಗಿ ಸರ್ಪ್ರೈಸ್ ಮಾಡೋದ್ರಿಂದ ಅವ್ರಿಗೂ ಅವರು ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅನ್ನೋದು ಕೂಡ ಅವ್ರಿಗೂ ಅರ್ಥ ಆಗುತ್ತೆ. ಹಾಗಾಗಿ ನಾನು ಕೂಡ ನೋಡೋಣ ಅಂತ ಹೇಳಿ ನೋಡಿ ಸಿಂಪಲಾಗಿ ಮಾಡಿದ್ದೀನಿ ಡೆಕೋರೇಷನ್ನ. ನನಗೆ ಅಷ್ಟಾಗಿ ಡೆಕೋರೇಷನ್ ಮಾಡೋಕ್ಕೆ ಬರಲ್ಲ, ಆದರೂ ಕೂಡ ಸಿಂಪಲಾಗಿ ಮಾಡಿದ್ದೀನಿ. ನೋಡಿದ್ರೆ ಸಿಂಪಲಾಗಿ ಮಾಡಿದ್ದೀನಿ ಅಲ್ವಾ. ಇವೆಲ್ಲ ಡೆಕೋರೇಷನ್ ಮಾಡಿದ್ವಲ್ಲ, ಸೊ ಹಾಗಾಗಿ ಎಲ್ಲ ಅಲ್ಲೊಂದು ಅಲ್ಲೊಂದು ಬಿಟ್ಟು ನೋಡಿ ಹೆಂಗೆ ಬಿದ್ದಿದೆ ಅಂತ. ನನ್ನ ಮಗನೂ ಕೂಡ ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದ. ಅವನು ಅಲ್ಲಿ ಅವರಪ್ಪ ಬರ್ತಾ ಇದ್ದಾರಾ ಅಂತ ವೆಯ್ಟ್ ಮಾಡ್ತಾ ಇದ್ದಾನೆ. ಅದು ಬೇರೆ ಕಡ್ಡಿ ಬೇರೆ ವೆಯ್ಟ್ ಮಾಡ್ತಾನಪ್ಪ. ಅವರಪ್ಪ ಬತ್ತಲೆ ಅವ್ರಿಗೆ ಸರ್ಪ್ರೈಸ್ ಕೊಡೋದ ಅಂತ. ಇಲ್ಲಿ ನೋಡಿ ಇದ್ರೊಳಗೆ ಗುಲಾಬಿ ಹೂವು, ಮಿಂಚ್ ಪೇಪರ್ ಎಲ್ಲ, ಇಲ್ಲಿ ಗುಲಾಬಿ ಹೂವು ಮತ್ತು ಈ ಬಲೂನ್ ಒಳಗಡೆ ಮಿಂಚ್ ಪೇಪರ್ ಎಲ್ಲನೂ ಇದ್ರೊಳಗಡೆ ಹಾಕಿ ಫೈನಲ್ ಲುಕ್ಕು ಈ ಥರ ಕಾಣಿಸ್ತಾ ಇತ್ತು. ಅದಾದಮೇಲೆ ಅವ್ರಿಗೆ ಏನೇನು ಅಡುಗೆ ಇಷ್ಟ ಬನ್ನಿ ನೋಡ್ಕೊಂಡು ಬರೋಣ. ಫೇವ್ರೆಟ್ ಗುಲಾಬ್ ಅವ್ರಿಗೆ ಇಷ್ಟ ಅಂತ ಹೇಳಿ ನಿನ್ನೆ ರಾತ್ರಿನೇ ಗುಲಾಬ್ ಜಾಮೂನ್ ಮಾಡಿಟ್ಟಿದ್ದೆ. ಅದರಲ್ಲೂ ನನ್ನ ಮಗ ಬೋಯ್ತಾ ಬತ್ತಾ ಅವನು ಕೂಡ ತಗೊಂಡು ತಿಂತಾ ಇದ್ದ. ಮತ್ತು ರಾತ್ರಿನೂ ಕೂಡ ಅವ್ರಿಗೆ ವಿಶ್ ಮಾಡಿದೆ ನಾನು. ಅದಾದಮೇಲಿಂದ ಅವ್ರಿಗೆ ಈ ಥರ ವೆಜಿಟೇಬಲ್ ಪಲಾವ್ ಅಂದರೆ ಅವ್ರಿಗೆ ತುಂಬ ಇಷ್ಟ. ಹಾಗಾಗಿ ವೆಜಿಟೇಬಲ್ ಪಲಾವ್ ಮಾಡಿ ಅದಕ್ಕೆ ಮೊಸರು ಬಜ್ಜಿ ಮಾಡಿ, ಎಕ್ಸ್ಟ್ರಾ ಅವ್ರಿಗೆ ಚಟ್ನಿ ಅಂದರೂ ಇಷ್ಟ ಅಂತೇಳಿ ಚಟ್ನಿನೂ ಮಾಡಿದೆ. ಅದಾದಮೇಲೆ ಬೇಳೆ ಸಾಂಬಾರು ಮತ್ತು ರೈಸ್ ಮಾಡಿದೆ. ಇಲ್ಲಿ ನಾನು ಇಷ್ಟೆಲ್ಲ ಅಂದ್ಕೊಂಡಿದ್ದೆ ಗೊತ್ತಾ, ಇವತ್ತು ನಮ್ಮ ಮನೆಯವ್ರಿಗೆ ಫುಲ್ಲು ಫ್ರೀ ಆಗಿರಬೇಕು, ಕೆಲಸ ರಜೆ ಹಾಕ್ಸ್ಬಿಟ್ಟು ಅವ್ರನ್ನ ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗಿ ಅವ್ರಿಗೆ ಏನೇನು ಇಷ್ಟ ಅದನ್ನೆಲ್ಲನೂ ತೆಗೆದುಕೊಡೋದ. ಮತ್ತು ಅವ್ರಿಗೆ ಯಾವ ಪ್ಲೇಸ್ ಇಷ್ಟ ಅಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದು ಬರೋಣ ಅಂತ ಅಂದ್ಕೊಂಡ್ವಿ. ಪಾಪ ಅವ್ರಿಗೆ ಕೆಲಸ ಇತ್ತು ಅಂತ ಹೇಳಿ ಅವರು ಕೆಲಸಕ್ಕೆ ಹೋಗಿದ್ರು. ಕೆಲಸದಿಂದ ಬಂದ ಮೇಲೆ ದೇವಸ್ಥಾನಕ್ಕೆ ಹೋಗಿದ್ವಿ. ನಜರ್ಬಾದ್ ಹತ್ರ ಇರೋ ಮಲೆಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸ್ಕೊಂಡು, ಪಾಪ ನಾನು ಏನು ಹೇಳಿದ್ರು ಕೂಡ ಅವರು ಅಂತ ಹೇಳ್ತಾರೆ. ಆದರೆ ಅವ್ರನ್ನ ಕೂಡ ನಾನು ಅರ್ಥ ಮಾಡ್ಕೋಬೇಕಲ್ವ. ನನ್ನ ಖುಷಿಗೋಸ್ಕರ ಪಾಪ ಅವ್ರನ್ನ ರಜಾ ಹಾಕ್ಸಿ ಅವ್ರನ್ನ ಹೊರಗಡೆ ಕರ್ಕೋಗೋದು ನನಗೆ ಸರಿ ಇಲ್ಲ ಅನ್ನಿಸ್ತು. ಹಾಗಾಗಿ ದೇವಸ್ಥಾನಕ್ಕೆ ಅವ್ರು ಕೆಲಸದಿಂದ ಬಂದಾಗಲೇ 6:30 ಆಗಿತ್ತು. ಆದರೂ ಕೂಡ ದೇವಸ್ಥಾನಕ್ಕೆ ಹೋಗೋದ ಅಂತ ಹೇಳಿ ಅವ್ರಿಗೆ ನಾನು ತಂದುಕೊಟ್ಟಿದ್ನೆಲ್ಲ ಹೊಸ ಬಟ್ಟೆ ಹಾಕ್ಸಿ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಅರ್ಚನೆ ಕೂಡ ಮಾಡಿಸಿ ಪೂಜೆ ಮಾಡಿಸ್ತೀವಿ. ಪೂಜೆ ಮಾಡಿಸೋಣ. ಇದು ಮಲೆಮಹದೇಶ್ವರನ ದೇವಸ್ಥಾನ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಎಷ್ಟು ಮನಸ್ಸಿಗೆ ಸಮಾಧಾನ ಮತ್ತು ನೆಮ್ಮದಿ ಸಿಗುತ್ತಲ್ವ. ಹಾಗೆ ಕೂಡ ಅದು ಪೌರ್ಣಮಿ ಆಗಿರೋದ್ರಿಂದ ಇದೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದೆ. ನನಗಂತೂ ಮನಸ್ಸಿಗೆ ತುಂಬಾ ಸಮಾಧಾನ ಆಯಿತು. ಲೇಟಾಗಿ ಹೋದ್ರೂ ದರ್ಶನ ಮಾತ್ರ ಚೆನ್ನಾಗಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರುವಾಗಲೇ ತೊಗೊಬಂದ್ವಿ. ಅವ್ರಿಗೆ ಹೆಂಗಪ್ಪ ಸರ್ಪ್ರೈಸ್ ಆಯಿತು ಅಂತ ನನ್ನ ಮಗನೂ ಕೂಡ ಹಂಗೆ ಅಂದ. ಅವ್ರನ್ನ ಅಲ್ಲಿ ರೋಡ್ ಹತ್ರ ನಿಲ್ಲಿಸ್ಬಿಟ್ಟು ನಾನು ಹೋಗಿ ಅಲ್ಲೇ ಕೇಕ್ ತೊಗೊಬಂದೆ. ಅದರಲ್ಲಿ ಒಂದು ಬೇಜಾರಾಗಿತ್ತು ಅಂದರೆ ನಾನು ಇಷ್ಟಪಟ್ಟಂಗಲ್ಲಿ ಕೇಕ್ ಸಿಗಲಿಲ್ಲ. ಯಾಕಂದರೆ ಕತ್ಲೆ ಆಗಿತ್ತು. ಅದರಲ್ಲಿ 7:15 ಹತ್ತತ್ರ ಆಗಿತ್ತಲ್ವ. ಹಾಗಾಗಿ ಇರೋದ್ರಲ್ಲೇ ಚೆನ್ನಾಗಿರೋದನ್ನೇ ನೋಡ್ಬಿಟ್ಟು ತೊಗೊಂಡು ಬಂದೆ. ಈ ಥರ ಎಲ್ಲ ಡೆಕೋರೇಷನ್ ಮಾಡಿದೆ ಮನೆಗೆ ಬಂದು. ಅದಕ್ಕೆ ಸಪೋರ್ಟ್ ಮಾಡಿದ್ದು ನನ್ನ ಇಬ್ಬರು ಮಕ್ಕಳು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಅದರಲ್ಲೂ ಪಾಪ ಅವರಪ್ಪ ಅಂದರೆ ಮಾತ್ರ ಅವ್ರಿಗೆ ಎಷ್ಟು ಇಷ್ಟ ಅಂದರೆ ಅಷ್ಟು ಜೀವ ಅವರಪ್ಪ ಅಂದರೆ. ಆ ಥರ ಅಕ್ಕಪಕ್ಕದಲ್ಲೆಲ್ಲ ಹೂವೆಲ್ಲ ಇಟ್ಟು ಡೆಕೋರೇಷನ್ ಮಾಡೋದಾಗಿರ್ಬೋದು. ಮತ್ತು ಬಲೂನ್ ಒಳಗಡೆ ಎಲ್ಲ ನೀವೇ ನೋಡಿರೋ ಹಾಗೆ ಮಧ್ಯಾಹ್ನದಲ್ಲೇ ಎಲ್ಲ ಕಟ್ ಮಾಡಿದ್ರಲ್ವ.
ಆ ಪೇಪರ್ಸ್ನೆಲ್ಲ ಬಲೂನ್ ಒಳಗಡೆ ಹಾಕಿ ಅವ್ರು ಬರುವಾಗ ಅದನ್ನು ಬ್ಲಾಸ್ಟ್ ಮಾಡೋದಾಗಿರ್ಬೋದು. ಪ್ರತಿಯೊಂದರಲ್ಲೂ ಕೂಡ ನನ್ನ ಮಕ್ಕಳು ಅಷ್ಟು ಚಿಕ್ಕ ಮಕ್ಕಳಲ್ಲಿ ಇಷ್ಟು ದೊಡ್ಡ ಯೋಚನೆಗಳೆಲ್ಲ ಬಂದೈತಂದರೆ ಅವ್ರ ಅಪ್ಪನ ಮೇಲೆ ಅವ್ರು ಎಷ್ಟು ಜೀವ ಮಡಿಕೊಂಡವ್ರೆ ಅಂತ ಅಲ್ಲಿಗೆ ಅರ್ಥ ಮಾಡ್ಕೋಬೇಕು. ಪಾಪ ನಮ್ಮ ಮನೆಯವ್ರಿಗೆ ಎಷ್ಟು ಖುಷಿ ಆಯಿತು ಅಂತಂದರೆ ಈ ಥರ ಎಲ್ಲ ಡೆಕೋರೇಷನ್ ನೋಡಿ ಅವ್ರು ನೋಡೋ ಹಾಗೆ ಅವ್ರ ಎಕ್ಸ್ಪ್ರೆಷನ್ನ ನೀವೇ ನೋಡಿದ್ದೀರಾ, ನಾನೇನು ಹೇಳಬೇಕಾಗಿಲ್ಲ. ಅದಾದಮೇಲೆ ಗಿಫ್ಟಿಗೆ ತಗೊಬಂದಿದೆ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ಕೊಟ್ಟೆ. ಅವರು ಇಷ್ಟೆಲ್ಲ ಮಾಡಿರುವಾಗ ಇದನ್ನೇ ಯಾಕೆ ತಗೊಬರೋಕೆ ಹೋದೆ ಅಂತ ಹೇಳಿದ್ರು. ಬನ್ನಿ ಅದರಲ್ಲಿ ಏನಿದೆ ನೋಡೋಣ. ನಾನು ಆವಾಗಲೇ ಹೇಳೋ ಹಾಗೆ ನಾವಿರೋ ತನಕನೂ ನಮಗೋಸ್ಕರ ದುಡಿಯೋ ಜೀವ ಅಂತಂದರೆ ಅದು ನಮ್ಮ ಮನೆಯವರೇ. ಅದು ನಮಗಾಗಿರ್ಬೋದು, ನಮ್ಮ ಮಕ್ಳಿಗಾಗಿರ್ಬೋದು, ಮತ್ತು ಈ ಮನೆಗಾಗಿರ್ಬೋದು, ನಮ್ಮ ಜೀವನಕ್ಕೆ ಆಧಾರನೇ ಅವರು ಅಲ್ವಾ. ಅವರು ಮಾಡೋ ಅಷ್ಟು ದೊಡ್ಡ ಕೆಲಸದಲ್ಲಿ, ಅವರು ತೋರಿಸೋ ಅಷ್ಟು ದೊಡ್ಡ ಪ್ರೀತಿಲಿ ನಂದೊಂದು ಚಿಕ್ಕ ಉಡುಗೊರೆ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಪಾಪ ಅವರು ಇದನ್ನು ಯಾವುದನ್ನೂ ಎಕ್ಸ್ಪೆಕ್ಟೇಷನ್ ಮಾಡಲ್ಲ, ಆದ್ರೂ ನನಗೆ ನನ್ನ ಮನಸ್ಸಿಗೆ ಅನ್ನಿಸ್ತು. ಹಾಗಾಗಿ ಈ ಥರದೊಂದು ಪುಟ್ಟ ಉಡುಗೊರೆನ ತಗೊಡ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ತೆಗೆದುಕೊಟ್ಟೆ ಅವ್ರಿಗೆ. ಅವರು ನಮಗಾಗಿ ಎಷ್ಟು ಕಷ್ಟಪಡ್ತಾರೆ ಅನ್ನುವಾಗ ನಮ್ಮ ಕಡೆಯಿಂದನೂ ಏನಾದರೂ ಒಂದು ಕೊಟ್ಟರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾನು ತೆಗೆದುಕೊಟ್ಟೆ. ಇವತ್ತಿನ ಬರ್ತ್ಡೇ ಸೆಲೆಬ್ರೇಷನ್ ಹೇಗಿತ್ತು, ನನ್ನ ಕಡೆಯಿಂದ ಪುಟ್ಟ ಉಡುಗೊರೆ ಕೂಡ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ. ಈ ವಿಡಿಯೋ ಹೇಗಿತ್ತು ಅನ್ನೋ ಅನಿಸಿಕೆ ಕೂಡ ನನ್ನ ಹತ್ರ ಹೇಳ್ಕೊಳ್ಳಿ. ಹೀಗಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.